ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಹೊಸ ವರ್ಷವನ್ನು ನಾವೆಲ್ಲ ಸ್ವಾಗತಿಸೋಣ, ಎಲ್ಲರೂ ಸ್ವಾಗತಿಸೋಣ. ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಕೊತ್ತನೂರಿನಲ್ಲಿ ಅದ್ದೂರಿಯಾಗಿ ಹೊಸ ವರ್ಷಾಚರಣೆ. ಪಂಚಾಕ್ಷರಿ ರೆಡ್ಡಿ ಮತ್ತು ಕುಟುಂಬಸ್ಥರು 100 ಕೆಜಿ ಕೇಕ್ ಕತ್ತರಿಸಿದ ಸಮಾಜ ಸೇವಕ ಪಂಚಾಕ್ಷರಿ ರೆಡ್ಡಿ. ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮದಲ್ಲಿ ಹೊಸ ವರ್ಷದ ಸಂಭ್ರಮ ಮುಗಿಲು ಮುಟ್ಟಿತು. ಖ್ಯಾತ ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಕತ್ತರಿಸುವ ಮೂಲಕ 2026 ಸ್ವಾಗತಿಸಲಾಯಿತು. ಹೆಸರಾದಂಥ ಗಾಯಕರಿಂದ ನಡೆದ ಸಂಗೀತ ರಸಮಂಜರಿ ಕಾರ್ಯಕ್ರಮ ನೆರವೇರಿದವರನ್ನು ಮಂತ್ರಮುಗ್ಧಗೊಳಿಸಿತ್ತು. ಕೇವಲ ಆಚರಣೆ ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಸಾವಿರಾರು ಗ್ರಾಮಸ್ಥರಿಗೆ ಭರ್ಜರಿ ಊಟದ ವ್ಯವಸ್ಥೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಪಂಚಾಕ್ಷರಿ ರೆಡ್ಡಿ ಅವರು, ಆಕಾಂಕ್ಷ ಮತ್ತು ರೇಖಾಂಶಗಳ ಆಧಾರದ ಮೇಲೆ ಕಾಲಮಾನ ಹೇಗೆ ಬದಲಾಗುತ್ತದೆ ಮತ್ತು ಭಾರತಕ್ಕಿಂತ ಮುಂಚೆಯೇ ಬೇರೆ ದೇಶಗಳಲ್ಲಿ ಹೊಸ ವರ್ಷ ಹೇಗೆ ಆರಂಭವಾಗುತ್ತದೆ ಎಂಬ ಕುರಿತು ಕುತೂಹಲಕಾರಿ ಮಾಹಿತಿ ಹಂಚಿಕೊಂಡರು. ಗ್ರಾಮಸ್ಥರು ಮತ್ತು ಕುಟುಂಬಸ್ಥರು ಹಾಗೂ ಎಲ್ಲ ನಾಡಿನ ಜನತೆಗೂ ಶುಭ ಹಾರೈಸಿದ್ದರು. ಹೊಸ ವರ್ಷದ ಆರಂಭ ಹೊಸ ಭರವಸೆಯೊಂದಿಗೆ ನೆರವೇರಿತು. ಅಂಬಾನಿ ನ್ಯೂಸ್ ಟಿವಿ ವರದಿಗಾರರು ಮಾನಸ್, ಶಿಡ್ಲಘಟ್ಟ. 2026ನೇ ಇಸ್ವಿ ಜನವರಿ 1ನೇ ತಾರೀಕಿನ ನಾವು ಎಲ್ಲರೂ ಆಹ್ವಾನಿಸ್ತಾ ಇದ್ದೀವಿ. ಇವತ್ತು ನಮ್ಮ ಸ್ವಗ್ರೂಪದಲ್ಲಿ ಇವತ್ತು ಸ್ವಲ್ಪ ಸಂಗೀತೋತ್ಸವ, ಒಂಚೂರು ಊಟ, ಕೇಕ್ ಕತ್ತರಿಸಿ ಈ ಹೊಸ ವರ್ಷನ ಸಂಭ್ರಮಿಸೋಣ ಅಂತೇಳಿ ವಿಶೇಷವಾಗಿ ಆರ್ಗನೈಸ್ ಮಾಡಿದ್ವಿ. ಈ 2026 ಹೊಸ ವರ್ಷ ನಾಡಿನ ಎಲ್ಲ ಸಮಸ್ತ ಜನತೆಗೆ ಸುಖ, ಸಂತೋಷ, ಸಮೃದ್ಧಿ, ಆ ದೇವರ ಆಶೀರ್ವಾದ ಕೃಪೆ ಎಲ್ಲ ಮೇಲೆ ಇರಲಿ. ಎಲ್ಲರಿಗೂ ಸಂತೋಷ, ಸಮೃದ್ಧಿ, ಯಾವುದೇ ರೈತರ ಘಟನೆಗಳು ಸಂಭವಿಸದೆ ಈ ಒಂದು ಹೊಸ ವರ್ಷದ ಆಚರಣೆನ ಮಾಡಲಿ ಅಂತ ಕೋರ್ತಾ ಎಲ್ಲರೂ ಈ ಒಂದು ಸಂಭ್ರಮನ ಸಂಭ್ರಮಿಸೋಣ. ಎಲ್ಲರಿಗೂ ಶುಭವಾಗಲಿ. ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಗೆ, ನನ್ನ ಅಣ್ಣ ತಮ್ಮಂದಿರ, ತಂಗಿಯರು, ನನ್ನ ಎಲ್ಲ ಆತ್ಮೀಯ ಬಂಧು ಮಿತ್ರರಿಗೆ ಭಗವಂತ ಸುಖ, ಸಂತೋಷ, ಸಮೃದ್ಧಿ, ಅಭಿವೃದ್ಧಿ ಎಲ್ಲ ಕೊಡಲಿ ಅಂತ, ಆರೋಗ್ಯ ಎಲ್ಲ ಕೊಡಲಿ ಅಂತ ಆ ಭಗವಂತನಲ್ಲಿ ಮಂಜುನಾಥ ಸ್ವಾಮಿಯಲ್ಲಿ, ವೆಂಕಟ ಸ್ವಾಮಿಯಲ್ಲಿ. ಯಾಕಂದರೆ ಈಗಾಗಲೇ ನಿನ್ನೆಯಿಂದ ಏಕಾದಶಿ ಮತ್ತು ದ್ವಾದಶಿ, ಈ ಹಬ್ಬದ ಸಂಭ್ರಮದಲ್ಲಿ ಹೊಸ ವರ್ಷನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರೂ ಸುಖ, ಸಂತೋಷ, ಸಮೃದ್ಧಿ ಕೊಡಲಿ ಅಂತ ಭಗವಂತನಲ್ಲಿ ಎಲ್ಲರನ್ನ ಕೋರ್ತಾ, ಎಲ್ಲರಿಗೂ ಶುಭ ಕೋರ್ತಾ ನಾನು ಮಾತುಗಳನ್ನ